ಮಾತುಕತೆ ನಿಲ್ಲಿಸಿದ ಡಿಸಿಗೆ ದುರಂಕಾರಿ ಜಿಲ್ಲಾಧಿಕಾರಿಗೆ ಬರ್ರಿ ಆ ಕಡೆ ಈ ಕಡೆ ಎರಡು ಬಂದ್ ಮಾಡಿ ರೋಡು ಮಾಡಿ ಆ ಕಡೆ ಏನ್ ಮೀಟಿಂಗ್ ಅಂತ ಪ್ರಾಣೋಗ ಮೀಟಿಂಗ್ ಐತಾ ಆನ್ಲೈನ್ ಬ್ಲಾಕ್ ಮಾಡಿ ಆ ಕಡೆ ಡಿಸಿ ಎಲ್ಲಿಗೆ ಬರಬೇಕು ಜಿಲ್ಲಾಧಿಕಾರಿಗೆ ಇಲ್ಲಿ ಕರಿ ಮುಚ್ಕೊಂಡಿರ್ಬೇಕು ನಾವು ಕೋರ್ಟ್ ಪ್ರೊಸೀಡಿಂಗ್ಸ್ ಬಿಟ್ಕೊಂಡಿಲ್ವಾ? ಎನ್ಕ್ವೈರಿ ಇದ್ಬಿಟ್ಟು ದೊಡ್ಡದ ನಾವು ಲಾಯರ್ ಕೆಲಸನೇ ಬಿಟ್ಕೊಂಡಿಲ್ವಾ ಕೋರ್ಟ್ಗಳನ್ನ? ಮತ್ತೆ ನಿಮ್ದು ನಿಮ್ದು ಜುಡಿಷಿಯಲ್ ವ್ಯವಸ್ಥೆ ಬನ್ನಿ ಕಡೆಗೆ ಇನ್ಕೋಗಿ ಬಿಡಲ್ಲ ಸರ್. ಅಲ್ಲ ಅವರು ನಮಗೆ ಇನ್ನೂ ಎನ್ಕ್ವೈರಿ ಇದೆ ಹೋಗ್ಬೇಕು ಅಂತ ಇದ್ದಾರೆ, ನಾವು ಬಿಡಲ್ಲ. ಲೇಬರ್ ಆಫೀಸರ್ ಅಂತೆ ನ್ಯಾಯಾಂಗಕ್ಕೆ ಅಪಮಾನ ಮಾಡಿದವ್ರನ್ನ ನಾವು ದ್ವೇಷ ಮಾಡ್ತಾ ಇದೀವಿ. ಅದು ನೀವು ಕೂಡ ನ್ಯಾಯಾಂಗ ಇಲಾಖೆಗೆ ಸಂಬಂಧಪಟ್ಟವರು, ಅಟ್ಲೀಸ್ಟ್ ನಿಮಗೆ ಆ ಕರ್ಟೆಸಿ ಬೇಕು, ನಮ್ಮ ಪರವಾಗಿ ಮಾಡ್ತಾ ಇದಾರಲ್ಲ ಅಂತ. ನಾವು ನಿಮ್ಮ ಪರವಾಗಿ ಮಾಡ್ತಾ ಇರೋದು ನ್ಯಾಯಾಂಗಕ್ಕೆ ಧಕ್ಕೆ ಆಗಿದೆಯಲ್ಲ ಅಂತ. ನೀವು ನೋಡಿದ್ರೆ ನನಗೆ ಡ್ಯೂಟಿ ಮುಖ್ಯ ಆಗ್ತೀರಿ, ಮಾಡಿ ನೋಡೋಣ. ರಿಕ್ವೆಸ್ಟ್ ಮಾಡಿದ್ರೆ ಬಿಡ್ತೀವಿ. ನಾವು ಮಾಡ್ತಾ ಇರೋದು ನಿಮ್ಮ ಪರವಾಗಿ. ನೀವು ಡಿಸಿಗೆ ಜೋರಾಗಿ ಮಾಡ್ತಾ ಇದ್ದೀರಿ, ತಪ್ಪು ಮೇಡಮ್. ಅದು ಪಬ್ಲಿಕ್ ಸರ್ವೆಂಟ್ ಆಗಿ ಪಬ್ಲಿಕ್ ಸರ್ವೆಂಟ್ ಹಂಗೆ ಇರ್ಬೇಕಲ್ವಾ? ನೀವು ಇಳಿದ್ಬಿಟ್ಟು ಬಂದು ರಿಕ್ವೆಸ್ಟ್ ಮಾಡಿದ್ರೆ ಒಬ್ರಿಗೆ ಬಿಡೋರು. ನಾನು ಪಬ್ಲಿಕ್ ಕೆಲಸಕ್ಕೆ ಹೋಗ್ತಾ ಇರೋದು, ನನ್ನ ಪರ್ಸನಲ್ ಕೆಲಸಕ್ಕೆ ಹೋಗ್ತಾ ಇಲ್ಲ. ನೀವು ಡಿಸಿ ಅವ್ರನ್ನ ಕರ್ಕೊಬನ್ನಿ. ಯಾಕೆ ಬರ್ತಾ ಯಾಕೆ ಮಾತಾಡ ಅಪಮಾನ ಮಾಡುತ್ತಿರುವ ಜಿಲ್ಲಾಧಿಕಾರಿಗೆ, ಮನವಿಯನ್ನು ತೆಗೆದುಕೊಳ್ಳುವ ಜಿಲ್ಲಾಧಿಕಾರಿಗೆ ಬೇಕೇ ಬೇಕು, ಬೇಕೇ ಬೇಕು. ವಕೀಲ ಸಂಘವನ್ನು ಅಪಮಾನ ಮಾಡುತ್ತಿರುವ ಜಿಲ್ಲಾಧಿಕಾರಿಗೆ, ವಕೀಲರ ಮನವಿಯನ್ನು ತೆಗೆದುಕೊಳ್ಳುವ ಜಿಲ್ಲಾಧಿಕಾರಿಗೆ ಬೇಕೇ ಬೇಕು. ಆಗಲ್ಲ ಸರ್, ಆಗಲ್ಲ.
ಪಬ್ಲಿಕ್ ತೊಂದರೆ ಆಗ್ತಿದೆ ಎಂದು ಬರ್ತಿಲ್ಲ. ಟಿಸಿ ಹಾಕಬೇಕು ಸರ್ ಇಲ್ಲಿಗೆ. ಅಲ್ಲ ಇವರು ಸಾರ್ವಜನಿಕ ಎಲ್ಲರೂ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ. ನಾವು ಶಾಂತಿ ಆಮೇಲೆ ಹೇಳ್ತೀವಿ ಆಯ್ತು, ಆಮೇಲೆ ಹೇಳ್ತೀವಿ. ಆಗಿದೆ ಬರ್ಲಿ 2 ನಿಮಿಷ 1 ಗಂಟೆ ಕಾದಿದ್ದೀವಿ. 1 ಗಂಟೆ ಅಲ್ಲ ಸರ್, ಅಲ್ಲಿ ಬರಲಿ, ಇಲ್ಲಿಗೆ ಬರ್ಬೇಕಿತ್ತು. ಇದು ರಾಜ್ಯ ವಕೀಲರ ಪರಿಷತ್ತಿಗೆ ನಾನು ಮನವಿ ಮಾಡ್ತೀನಿ. ಈ ಬಗ್ಗೆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ. ಈ ದುರಂಕಾರ ಡಿಸಿ ಅವರ ವಿರುದ್ಧ ರಾಜ್ಯಾದ್ಯಂತ ವಕೀಲರು ಪ್ರತಿಭಟನೆ ಮಾಡ್ತೀವಿ. ಖಂಡಿತ ಇವತ್ತೇ ಟ್ರಾನ್ಸ್ಫರ್ ಆಗಬೇಕು. ಯಾವ ಕಾರಣದಿಂದಲೂ ನಾವು ಪ್ರತಿಭಟನೆ ನಿಲ್ಲಿಸಲಿಲ್ಲ. ಬರ್ಲಿ, ನಮ್ಮ ಮನವಿನ ಇಲ್ಲಿ ತಗೊಳ್ಳಿ. ಇಡೀ ನ್ಯಾಯಾಂಗನೇ ಪ್ರಶ್ನೆ ಮಾಡಿರ್ತಕ್ಕಂಥ ವಿಚಾರ ಇದು. ಸಾರ್ವಜನಿಕರಿಗೆ ನಾವು ಮೀಡಿಯಾ ಮುಂದೆ ಯಾವ್ದೋ ಒಂದು ಇದನ್ನು ತೋರ್ಸ್ಕೊಬಿಟ್ಟು ನಾಟಕ ಆಡೋದಲ್ಲ. ಅಲ್ಲ ಅವ್ರು ಇಲ್ದ ಹೋಗಿದ್ರೆ ಪ್ರಾಬ್ಲಮ್ ಇರಲಿ. ಎಡಿಸಿ ಅಂದ್ರೆ ಇದ್ದು ಬರ್ದವ್ರೆ, ಜಿಲ್ಲಾಧಿಕಾರಿಗಳು ಇದ್ದು ಮನವಿನ ತಗೊಳ್ಳಿಲ್ಲ ಅಂದ್ರೆ ಸಾರ್ವಜನಿಕರ ಗತಿ ಒಳಗ್ ತಿಂಡಿ ತಿನ್ನೋದು ಟೈಮ್ ಇದೆ. ನಾವು ಇಡೀ ವಕೀಲರ ಸಂಘ ಬಂದಿದೆ, ಒಂದು ಮನವಿ ಟೈಮ್ ಇದೆ. 2 ನಿಮಿಷ ಬರಂಗಿಲ್ಲ. ವಕೀಲರ ಸಂಘ ಬಂದಿರೋದು ಸಂವಿಧಾನದ ವಿರುದ್ಧ ಮಾತಾಡಿರಂತ ವ್ಯಕ್ತಿಯ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಬಂದಿರೋದು. ಇವರು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಿರೋ ಜಿಲ್ಲಾಧಿಕಾರಿನೇ ಏನು ಮಾಡ್ಲಿಲ್ಲ, ಬರ್ಲಿಲ್ಲ ಅಂತಂದ್ರೆ, ಒಂದು ಮನವಿ ಸ್ವೀಕರಿಸಲಿಲ್ಲ ಅಂತ ಅಂದ್ರೆ ಇನ್ನೆಷ್ಟು ದುರಹಂಕಾರ ಇದೆ ಅಂತ ಹೇಳ್ಬಿಟ್ಟು ರೇವಣ್ಣವ್ರು ಅಂತ ಹೇಳಿದ್ದು. ತಿರುಗಿದ್ರಲ್ಲ ನಗರದಲ್ಲಿ ಏನು ಅಲ್ಲಿ ಹೋಗಿ ದೇವಸ್ಥಾನದ ಕೆಂಡ ತುಣಿಯೋದಲ್ಲ, ದೇವಸ್ಥಾನ ತಡೀರಿ. ಹೌದ್ರಿ, ಸಮಸ್ಯೆ ಸಾವಿರವೇ, ಸಮಸ್ಯೆ ಒಂದು ಯೋಗ್ಯತೆ ಇಲ್ಲ. ಜನ ಕೆಲಸ ಮಾಡಕ್ಕೆ ಹೇಳಿ ಮೊದ್ಲು. ತಿಂಗಳಿಗಟ್ಟಲೆ ಬರೀ ಇದೆಯಲ್ಲ ಆಟ ಆಡ್ಕೊಂಡು ಭ್ರಷ್ಟಾಚಾರ ಮಾಡಿದ್ದಾರೆ. ಮಾಧ್ಯಮದವ್ರು ನೋಡಿ ಕಾಮಗಾರಿ ಹಾಸನಮ್ಮನ ದೇವಸ್ಥಾನ ಟೈಮಲ್ಲಿ ಮಾಡ್ಯಾರಲ್ಲ, ಒಂದು ಕಾಮಗಾರಿ ಕ್ವಾಲಿಟಿ ಇದೆಯಾ ಇಲ್ಲ ನೋಡಿ. ನೀವು ಇವತ್ತು ಹತ್ತಿಗಿಂತ ಅರಿತವಾದ ಮಾಧ್ಯಮ ಶಾಮೀರ್ ಹಾಕಿರೋದ್ರಲ್ಲಿ ಕಡಿಮೆ ರೇಟ್ ಕೋಟ್ ಮಾಡಿದ್ರೆ ಯಾಕೆ ಇದು ಬೂದಿ ಇರ್ತಿದ್ದಾರೆ, ಮಣ್ಣು ಇರ್ತಿದ್ದಾರೆ, ಮಣ್ಣು ಇರ್ಚಿ ಆದಾಯ ಮಾಡಿ ಕೊಟ್ಟಿದ್ರೆ ಬೇರೆ ಕಂಪನಿಗಳು ಎಲ್ಲರಿಗೂ. ಅದನ್ನ ಯಾರು ಜನರಿಗೆ ಕೇಳ್ತಾ ಇಲ್ವಾ?
ಇನ್ನು ಮುಗಿಯಲ್ಲ ಅವ್ರಿಗೆ. ಈಗ ಒಂದು 5 ನಿಮಿಷ